ಪ್ರತಿನಿತ್ಯದ ಜೀವ ಭಯದ ಪಯಣ ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯ ಪಿಳ್ಳೆಕೆರೆನಹಳ್ಳಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಣ ಪಡೆಯುವುದು ಒಂದು ಸವಾಲಾಗಿ ಪರಿಣಮಿಸಿದೆ. ಪ್ರತಿದಿನ ಹೆಗಲ ಮೇಲೆ ಪುಸ್ತಕದ ಚೀಲದೊಂದಿಗೆ ಭವಿಷ್ಯದ ಕನಸು ಹೊತ್ತು ಹೊರಡುವ ಈ ಮಕ್ಕಳು ಶಾಲೆಗೆ ತಲುಪಲು ರಾಷ್ಟ್ರೀಯ ಹೆದ್ದಾರಿಯನ್ನ ದಾಟಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅತಿ ವೇಗವಾಗಿ ಚಲಿಸುವ ವಾಹನಗಳ ನಡುವೆ ಜೀವ ಭಯದಲ್ಲಿ ಹೆದ್ದಾರಿಯನ್ನ ದಾಟುವುದು ಇಲ್ಲಿನ ವಿದ್ಯಾರ್ಥಿಗಳ ಪಾಲಿಗೆ ನಿತ್ಯದ ಅಗ್ನಿ ಪರೀಕ್ಷೆಯಾಗಿದೆ. ಅವೈಜ್ಞಾನಿಕ ಹೆದ್ದಾರಿ ನಿರ್ಮಾಣದ ಅಡ್ಡ ಪರಿಣಾಮ 5-6 ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಚಿತ್ರದುರ್ಗ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ 50 ಈ ಗ್ರಾಮವನ್ನ ಮತ್ತು ಶಾಲೆಯನ್ನ 2 ಭಾಗಗಳಾಗಿ ಸೀಳಿದೆ. ಹೆದ್ದಾರಿ ನಿರ್ಮಾಣದ ಸಮಯದಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಅಧಿಕಾರಿಗಳು. ಕನಿಷ್ಠ ಪಕ್ಷ ಸ್ಕೈವಾಕ್ ಅಥವಾ ಅಂಡರ್ ಪಾಸ್ ವ್ಯವಸ್ಥೆಯನ್ನ ಕೂಡ ಮಾಡಿಲ್ಲ. ಈ ನಿರ್ಲಕ್ಷ್ಯದ ಪರಿಣಾಮವಾಗಿ ಈಗಾಗಲೇ 3-4 ವಿದ್ಯಾರ್ಥಿಗಳು ರಸ್ತೆ ದಾಟುವ ಭರದಲ್ಲಿ ಅಪಘಾತಕ್ಕೀಡಾಗಿ ಪ್ರಾಣವನ್ನ ಕಳೆದುಕೊಂಡಿರೋದು ಕೂಡ ದುರಂತದ ಸಂಗತಿಯಾಗಿದೆ. ಇದು ಶಿಕ್ಷಕರು ಮತ್ತು ಪೋಷಕರಲ್ಲಿ ನಿರಂತರ ಆತಂಕವನ್ನ ಮೂಡಿಸಿದೆ. ಅಲ್ಲದೆ ಅಧಿಕಾರಿಗಳು ಮೌನವನ್ನ ಜಾರ್ತಾ ಇದ್ದಾರೆ. ಆದಷ್ಟು ಬೇಗ ಇದರ ವಿರುದ್ಧ ಏನಾದರೂ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅಂಡರ್ ಪಾಸ್ ಆಗಿಲ್ಲ, ಅದರಿಂದ ತುಂಬ ಓಡಾಡೋಕ್ಕೆ ಸಮಸ್ಯೆ ಆಗ್ತಿದೆ. ಹಾಗೆ ಅದು ಅಂಡರ್ ಪಾಸ್ ಆಗಿರೋದ್ರಿಂದ ಕಾರಣದ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟಲೆ ಆಗ್ತಿದ್ದಾವೆ. ಶಾಲಾ ಮಕ್ಕಳಿಗೆ ದಿನ ಇಲ್ಲಿ ಬಡವರು ವಿದ್ಯಾರ್ಥಿಗಳಿಗೆ ದಿನ ಸರ್ಕಾರಿ ಶಾಲೆ ಬಿಟ್ಟು ಬರೋಕ್ಕಾರೆ ತಂದೆ ತಾಯಿಗಳು ಮಕ್ಕಳು ಬರ್ತಾರ ಇಲ್ಲ ಅಂತೇಳಿ ಭಯದಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಪಿಳ್ಳೆಕೆರೆನಹಳ್ಳಿ ಗ್ರಾಮದಲ್ಲಿ. ಹಾಗಾಗಿ ನಮಗೆ ಒಂದು ಅಂಡರ್ ಪಾಸ್ ಬೇಕಂತೇಳಿ ಎಲ್ಲ ಅಧಿಕಾರಿಗಳಿಗೂ ನಾವು ಆಲ್ರೆಡಿ ಅರ್ಜಿಗಳು ಕೊಟ್ಟಿದ್ದೀವಿ. ಯಾರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ಆ ಕಡೆ ಸೈಡು ಸ್ಕೂಲ್ ಇರೋದ್ರಿಂದ ದಾಟಿ ಹೋಗೋದಕ್ಕೆ ತೊಂದರೆ ಆಗ್ತೈತೆ. ದಯವಿಟ್ಟು ನಮಗೆ ರೋಡಿಂದು ಇದೈತಲ್ಲ ಬ್ರಿಡ್ಜು ಇದನ್ನು ತೆರವು ಮಾಡಿಕೊಡ್ಬೇಕು ಅಂತೇಳಿ. ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ? ಶಿಕ್ಷಕರಿಗೆ ಎಲ್ಲರಿಗೂ ಸಮಸ್ಯೆ. ಯಾಕಂದರೆ ಎಲ್ಲ ಈ ಕಡೆನೇ ಇರೋದು. ಊರು ಈ ಕಡೆ, ಸ್ಕೂಲ್ ಆ ಕಡೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ದನ ಕರುಗಳಿಗೂ ಓಡಾಡೋಕ್ಕೆ ತೊಂದರೆ ಆಗುತ್ತೆ. ಕೆರೆನೂ ಆ ಕಡೆ ದಾಟೋಕ್ಕಾಗ್ತಿಲ್ಲ. ಆ ಬ್ರಿಡ್ಜು ಮಾಡಿಕೊಡ್ಬೇಕು. ಹಂಗಾಗಿ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಆ ಕಡೆ ಸೈಡು ಸ್ಕೂಲ್ ಇರೋದ್ರಿಂದ ದಾಟಿ ಹೋಗೋದಕ್ಕೆ ತೊಂದರೆ ಆಗ್ತೈತೆ. ದಯವಿಟ್ಟು ನಮಗೆ ರೋಡಿಂದು ಇದೈತಲ್ಲ ಬ್ರಿಡ್ಜು ಇದನ್ನು ತೆರವು ಮಾಡಿಕೊಡ್ಬೇಕು ಅಂತೇಳಿ. ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ? ಶಿಕ್ಷಕರಿಗೆ ಎಲ್ಲರಿಗೂ ಸಮಸ್ಯೆ. ಯಾಕಂದರೆ ಎಲ್ಲ ಈ ಕಡೆನೇ ಇರೋದು. ಊರು ಈ ಕಡೆ, ಸ್ಕೂಲ್ ಆ